103ನೇ ಅಧ್ಯಾಯ 1, 2, 3 ವಚನಗಳನ್ನು ಓದ್ಕೊಳ್ಳೋಣ. Hallelujah. 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 Praise the Lord. Praise the Lord. ದೇವರೇ ಸ್ತೋತ್ರ. ದೇವರೇ ಸ್ತೋತ್ರ. ದೇವರೇ ವಂದನೆ. ದೇವರೇ ವಂದನೆ. ದೇವರ ಆರಾಧನೆ. ದೇವರ ಆರಾಧನೆ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರ ಆರಾಧನೆ. ಪವಿತ್ರಾತ್ಮರ ಆರಾಧನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕ್ರಿಸ್ತನಿಗೆ ಈ ಸದಾ ಈ ಪ್ರಾರ್ಥನಾ ಕೊಟ್ಟ ಒಂದು ಪ್ರತ್ಯೇಕವಾದಂಥ ಪ್ರಾರ್ಥನಾ ಕೊಟ್ಟ, ಕೃತಜ್ಞತಾ ಪ್ರಾರ್ಥನಾ ಕೊಟ್ಟ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೃತಜ್ಞತಾ ಪ್ರಾರ್ಥನಾ ಕೊಟ್ಟ ಅಂದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಏರ್ಪಾಡು ಮಾಡಿದಂಥ ಪ್ರಾರ್ಥನಾ ಕೊಟ್ಟ. ದೇವರು ಮಾಡಿದಂಥ ಮೇಲುಗಳಿಗಾಗಿ, ಉಪಕಾರಗಳಿಗಾಗಿ, ದೇವರು ನಮ್ಗೆ ಏನೇನು ಆಶೆಗಳನ್ನು ಪೂರ್ತಿಗೊಳಿಸಿದ್ದಾನೋ, ಈ ರೀತಿ ಉಪಕಾರ ಮಾಡಿದ್ದಾನೋ ಅವೆಲ್ಲವನ್ನು ನೆನೆಸುತ್ತಾ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ, ಘನಪಡಿಸುವುದಕ್ಕಾಗಿ ಏರ್ಪಡಿಸಿದಂಥ ಒಂದು ಪ್ರಾರ್ಥನಾ. ನಾವು ದೇವರನ್ನು ನಂಬಿದ್ದೇವೆ, ಯೇಸು ಕ್ರಿಸ್ತನ ರಕ್ತದಿಂದ ಬೆಲೆಯಲ್ಪಟ್ಟಿದ್ದೇವೆ, ಪಾಪ ಪರಿಹಾರವಾಗಿದೆ, ದೇವರ ಕುಟುಂಬದಲ್ಲಿ ಸೇರಿಕೊಂಡಿದ್ದೇವೆ. ನಮಗೆ ಒಳ್ಳೆಯದಾದಾಗೆಲ್ಲ, ದೇವರು ನಮಗೆ ಆಶೀರ್ವಾದ ಮಾಡಿದಾಗೆಲ್ಲ ನಾವು ಹೇಗೆ ಮಾಡ್ತೀವಿ? ಸಭೆಯವರನ್ನೆಲ್ಲ ಕಳಿಸ್ತೀವಿ. ಕರೆಸಿ ಸಭೆಯವರಿಗೆಲ್ಲ ತಿಳಿಸಿ ಏನೋ ನಮ್ಮಿಂದ ಆದಷ್ಟು ಖುಷಿ ಮಾಡ್ತೀವಿ. ಅದೇ ಲೋಕಸ್ಥರಾದ್ರೆ ಏನಾದ್ರು ಗೊತ್ತಾ? ಅವ್ರಿಗೇನಾದ್ರೂ ಒಂದು ಉಪಕಾರ ಆದ್ರೆ ಲೋಕಸ್ಥರಿಗೆ ತನ್ನ ಫ್ರೆಂಡ್ಸಿಗೆ ಕರೆದು ಬಾರ್ಗೆ ಹೋಗ್ತಾರೆ, ಹೌದಲ್ಲ? ಬಾರ್ಗೆ ಹೋಗಿ ಆ ಬಾರ್ನಲ್ಲಿ ಬೇಕಾದ ತಿನ್ರಿ, ಬೇಕಾದ ಕುಡಿ, ಈ ರೀತಿ ಲೋಕಸ್ಥರು ಮಾಡ್ತಾರೆ. ಆದರೆ ದೇವರು ನಂಬಿದ ಮಕ್ಕಳಾಗಿರೋ ನಾವು ದೇವಾಲಯದಲ್ಲಿ ಕೂಡಿ ಬಂದು ದೇವರನ್ನು ಮಹಿಮೆಪಡಿಸುತ್ತೇವೆ. ದೇವರು ಮಾಡಿದಂಥ ಉಪಕಾರಗಳಿಗಾಗಿ ದೇವರನ್ನು ಮಹಿಮೆಪಡಿಸುತ್ತೇವೆ. ಅದಕ್ಕಾಗಿ ಬೇರೆ ಈ ರಾತ್ರಿ ಒಂದು ಪ್ರಾರ್ಥನೆ ಕೊಟ್ಟ, ಕೃತಜ್ಞತಾ ಪ್ರಾರ್ಥನೆ ಕೊಟ್ಟ, ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ನಾವು ಬಂದಿದ್ದೇವೆ. ಅದಕ್ಕಿಂತ ಇನ್ನೊಂದು ವಿಷಯ ಯಾವುದಪ್ಪ, ಏನು ಕೃತಜ್ಞತೆ ಅಂತ ನೀವು ಹೇಳೋದು? ಆದಿತ್ಯವಾರ ನಾನು ಹೇಳಿದ್ದೇನೆ, ದೇವರು ನಮಗೊಂದು ಕಾಸು ಕೊಟ್ಟಿದ್ದಾರೆ. ಇದು 2 ವಾರಗಳ ಹಿಂದೆ ಬರುವುದಿತ್ತು. ನಾನು 2 ವಾರಗಳ ಹಿಂದೆ ಹೇಳಿದ್ದೇನೆ, ದೇವರ ಚಿತ್ತವಾದರೆ ಸಂಡೇ ನಮಗೆ ಕಾರ್ ಬರ್ತದೆ ಅಂತೇಳಿ 2 ವಾರಗಳ ಹಿಂದೆ ಹೇಳಿದ್ದೆ ನಾನು. ಆದರೆ ಕೆಲವು ದುಷ್ಟಶಕ್ತಿಗಳು, ದುರಾತ್ಮಗಳು ಅದನ್ನು ತಡೆದಿದ್ದವು. ಆದರೂ ಕೂಡ ದೇವರು ಎಲ್ಲವನ್ನು ಜಯಿಸಿ 2 ವಾರ ಲೇಟ್ ಆದರೂ ಕೂಡ ತನ್ನ ವಾಗ್ದಾನವನ್ನು ಈಡೇರಿಸಿದ್ದಾನೆ. ಮತ್ತು ಈ ಒಂದು ಸಂತೋಷದ ಸಮಯದಲ್ಲಿ ಸಭೆಯವರೆಲ್ಲರಿಗೂ ಕೂಡ ನಾನು ಓಟ ಪಡಬೇಕಂತೇಳಿ ದೇವರು ಮೊದಲೇ ಅರ್ಥ ಮಾಡಿದೆ. ನಾನು ಕಾರು ಕೊಡ್ತೀನಿ ಅಂತ ಯಾವಾಗ ಹೇಳಿದ್ದ ಆವಾಗಲೇ ಅರ್ಥ ಮಾಡಿದೆ. ಕಾರು ಕೊಟ್ಟರೆ ಎಲ್ಲರಿಗೂ ನಾವು ಅವತನ ಏರ್ಪಾಡು ಮಾಡ್ತೀವಿ ಅಂತೇಳಿ ಅದನ್ನು ಈಡೇರಿಸ್ತಾ ಇದ್ದೇವೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಿಮಗೆಲ್ಲರಿಗೂ ತಿಳಿಯದೇ ಇದ್ದಂಥ ಒಂದು ವಿಷಯ, ಬಹಳಷ್ಟು ಮಂದಿ ತಿಳಿಯದೇ ಇರುವುದು. ಅದೇನಪ್ಪ ಅಂತ ಹೇಳಿದ್ರೆ, ಈ ದಿನ ಅಂದರೆ ಏಪ್ರಿಲ್ 24ನೇ ತಾರೀಕು ನಮ್ಮ ಮದುವೆ ದಿನ, ವೆಡ್ಡಿಂಗ್ ಡೇ. 40 ವರ್ಷಗಳಾಗುತ್ತೆ. ಏಪ್ರಿಲ್ 24ನೇ ತಾರೀಕು ವೆಡ್ಡಿಂಗ್ ಡೇ. ಈ 40 ವರ್ಷಗಳಲ್ಲಿ ಯಾವಾಗಲೂ ಕೂಡ ನಾವು ಯಾರಿಗೂ ಹೇಳಿಲ್ಲ, ಯಾವುದೇ ಒಂದು ರೀತಿಯ ಈ ರೀತಿ ಪ್ರಾರ್ಥನೆ ಇಟ್ಟಿಲ್ಲ. ನಮ್ಮ ಜೀವನನೇ ಒಂದು ಅಯೋಮಯವಾದಂಥ ಪರಿಸ್ಥಿತಿಗಳಲ್ಲಿ ನಾವು ನಡೆದು ಬಂದಿದ್ದೇವೆ. ನೀವು ಕೇಳ್ಬೋದು, ಏನ್ರಿ ಪಾಸ್ಟ್ರೆ ಮತ್ತು ಈಗ ಕೇಳ್ತಿರಂತ ನೀವು ಕೇಳ್ಬೋದು. ದೇವರ ಸೇವಕರು ಯಾರೇ ಇರಲಿ, ಒಬ್ಬನೇ ಅಲ್ಲ, ದೇವರ ಸೇವಕರು ಯಾರೇ ಇರಲಿ, ಒಂದು ಕಡೆಯಿಂದ ಆಶೀರ್ವಾದಗಳು ಬರ್ತಾ ಇದ್ರು, ಒಂದು ಕಡೆ ಗಂಡಗಳ ಮೇಲೆ ನಡಿಬೇಕಾಗ್ತದೆ. ಕೆಂಡಗಳ ಮೇಲೆ ನಡಿಬೇಕಾಗ್ತದೆ. ಎಲ್ಲರೂ ಒಂದು ಕಡೆಯಿಂದ ಕೀರ್ತಿ ತೋರಿಸೋರು ಇರ್ತಾರೆ, ಒಂದು ಕಡೆಯಿಂದ ಬಾಣ ಹಾಕೋರು ಇರ್ತಾರೆ, ಒಂದು ಕಡೆಯಿಂದ ಚಾಡಿ ಹೇಳೋರು ಇರ್ತಾರೆ, ಒಂದು ಕಡೆ ನಮ್ಮ ಮೇಲೆ ಅಪವಾದಗಳು ಹಾಕೋರು ಇರ್ತಾರೆ. ಈ ರೀತಿ ನಾವು ಕೆಂಡಗಳ ಮೇಲೆ ನಡಿಬೇಕಾಗ್ತದೆ. ಅದಕ್ಕಾಗಿ ಒಂದು ಕಡೆಯಿಂದ ಆಶೀರ್ವಾದ,
ಒಂದು ಕಡೆಯಿಂದ ಶೋಧನೆಗಳು, ಸಮಸ್ಯೆಗಳು, ಇಂಥ ಬಹಳವಾದಂಥ ಪರಿಸ್ಥಿತಿಗಳು ಬರ್ತವೆ, ಕಷ್ಟಕರವಾದಂಥ ಪರಿಸ್ಥಿತಿಗಳು ದೇವರ ಸೇವಕರಿಗೆ ಬರ್ತವೆ. ಯಾಕಪ್ಪ ದೇವರ ಸೇವಕರಿಗೆ ಅಷ್ಟೇ ಆ ರೀತಿ ಬರ್ತಾವಪ್ಪ ಅಂತ ಹೇಳಿದ್ರೆ, ಆ ರೀತಿ ಈ ಶೋಧನೆಗಳಿಂದ, ಸಮಸ್ಯೆಗಳಿಂದ ದೇವರು ನಮ್ಮನ್ನು ತೊಳೆಯುತ್ತಾರೆ. ಒಂದು ಶಿಲ್ಪಿ ಒಂದು ಶಿಲ್ಪವನ್ನ ಚೆನ್ನಾಗಿ ತೊಳಿಬೇಕಾದ್ರೆ ಎಷ್ಟೋ ಬಾರಿ ಅದನ್ನು ಹೊಡಿಬೇಕಾಗುತ್ತೆ. ಸುತ್ತಿಗೆ ಮತ್ತು ಹುಲಿ ತೆಗೆದುಕೊಂಡು ಎಷ್ಟೋ ಬಾರಿ, 100 ಬಾರಿ ಅಲ್ಲ, 1000 ಬಾರಿ ಅಲ್ಲ, ಒಡೆದು 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 ಅದೊಂದು ರೂಪಕ್ಕೆ ಬರಬೇಕಾದ್ರೆ ಎಷ್ಟೋ ಬಾರಿ ಹೊಡಿಬೇಕಾಗುತ್ತೆ. ಅಷ್ಟೊಂದು ಹೊಡೆತ ತಿರ್ತದೆ. ಅಷ್ಟೊಂದು ಹೊಡೆತ ತಿಂದ ನಂತರ ಒಂದು ಚೆಂದಾದ, ಒಂದು ಸೌಂದರ್ಯಕರವಾದಂಥ ಒಂದು ರೂಪ ಅದನ್ನು ನಮಗೆ ಬರುತ್ತಿರುವಂಥ ಈ ಕಷ್ಟಗಳು, ಶೋಧನೆಗಳು, ಪರಿಶೋಧನೆಗಳು, ಸಮಸ್ಯೆಗಳೆಲ್ಲ ದೇವರು ನಮ್ಮನ್ನು ತೊಳೆಯುತ್ತಿದ್ದಾರೆ. ತೊಳೆದು 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 ಒಂದು ದಿನ ಒಂದು ಸುಂದರವಾದಂಥ ರೂಪ, ಅಂದ್ರೆ ಈ ಮುಖರೂಪ ಅಲ್ಲ, ನಮ್ಮ ಆಂತರ್ಯದಲ್ಲಿದ್ದಂಥ ಅಂತರಂಗ ಪುರುಷನಾಗಿರುವಂಥ ಆ ವ್ಯಕ್ತಿಯನ್ನು ಸುಂದರವಾಗಿ ತೊಳೆಯುತ್ತಾ ಇದ್ದಾರೆ. ಅದಕ್ಕಾಗಿ ಇಷ್ಟೊಂದು ಶೋಧನೆ. ಸರಿ, ಈ ಆದಿತ್ಯವಾರದಲ್ಲಿ ದಾವೀದ ಮಹಾರಾಜ ಹೇಳುತ್ತಿದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ಬೇರೆಯವ್ರಿಗೆ ಹೇಳುತ್ತಾ ಇಲ್ಲ ದಾವೀದ ಮಹಾರಾಜ, ತನ್ನ ಸ್ವಂತ ಮನಸ್ಸು ಹೇಳುತ್ತಿದ್ದಾನೆ, ತನ್ನ ಸ್ವಂತ ಹೃದಯಕ್ಕೆ ಹೇಳುತ್ತಿದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂತ ಉಪಕಾರಗಳನ್ನು ಮರೀತೀನಿ ಅಂತೇಳಿ ಎಲ್ಲ ಉಪಕಾರಗಳು ನೆನೆಸ್ತಾ ಇದ್ದಾರೆ ದಾವೀದ. ಇದು ಬರೆದಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ, ದಾವೀದ ರಾಜನಾದ ನಂತರ ಬರೆದಿದ್ದಾನೆ. ಪ್ರಾರಂಭದಲ್ಲಿ ದಾವೀದನ ಒಬ್ಬ ಕುರುಬ, ಕುರಿಗಳನ್ನು ಕಾಯುತ್ತಿರುವಂತ ಒಬ್ಬ ಕುರುಬ. 16 ವರ್ಷದಿಂದ ಅವರು ಕುರಿಗಳನ್ನು ಕಾಯ್ದಿದ್ದಾರೆ. ಅದಕ್ಕಿಂತ ಇನ್ನು ಹಿಂದಿನ ಚಿಕ್ಕ ಪ್ರಾಯದಿಂದಲೇ ಕಾದಿರಬಹುದು. 16 ವರ್ಷಗಳ ವಯಸ್ಸಿನಲ್ಲಿ ದೇವರು ಅವನನ್ನ ಅಭಿಷೇಕ ಮಾಡ್ತಾರೆ. ಆದ್ರೆ ನನಗನ್ಸ 10 ವರ್ಷದಿಂದ ಕುರಿಗಳ ಹಿಂದೆ ಹೋಗಿರ್ಬೋದು ಅವನು ದಾವೀದ. ಆದ್ರೆ ಇದು ಬರೆದಿದ್ದು ಮಾತ್ರ ರಾಜನಾದ ನಂತರ ಬರೆದಿದ್ದಾರೆ. ರಾಜನಾದ ನಂತರ ಎಲ್ಲ ನೆನೆಸ್ಕೊಂಡಿದ್ದಾನೆ. ಯಾವ ರೀತಿ ಕುರಿಗಳನ್ನು ಕಾಯ್ತಿದ್ದಾನೆ, ಯಾವ ರೀತಿ ಆತನು ಕುರಿಗಳನ್ನು ಕಾಯುತ್ತಿರುವಾಗ ಎಷ್ಟೆಷ್ಟು ಕಷ್ಟಗಳಾಗಿದ್ದಾರೆ. ಒಂದು ಬಾರಿ ಕುರಿಗಳನ್ನು ಕಾಯುತ್ತಿರುವಾಗ ಒಂದು ಕರಡಿ ಬಂತಂತೆ ದಾವೀದ ಮೇಲೆ. ಒಂದು ಕರಡಿ ಬಂದು ಬಿಟ್ಟಿದೆ. ಬಂದು ಅದನ್ನು ಹಿಂದಿನಲ್ಲಿದ್ದಂತ ಒಂದು ಕುರಿಯನ್ನು ಬಾಯಿಗೆ ಹಾಕೊಂಡು ಹೋಗ್ತಾ ಇದೆ. ದಾವೀದನು ಹೋಗಿ ಅದನ್ನು ಪಡೆದು ಅದನ್ನು ಸಾಯಿಸಿ ಆ ಮರಿಯನ್ನು ತೆಗೆದುಕೊಂಡು ಬರ್ತಾನೆ. ಕುರಿಗಳನ್ನು ಕಾಯುತ್ತಿದ್ದಾರೆ. ಅವ ಸಣ್ಣ ವಯಸ್ಸು. ದೇವರ ಆತ್ಮ ಇಲ್ಲದಿದ್ರೆ ಆ ಕೆಲಸ ಆಗುವುದು. ಮನುಷ್ಯನ ಸ್ವಂತ ಶಕ್ತಿಯಿಂದ ಅವನು ಕರಡಿಯನ್ನಾಗಲಿ ಸಿಂಹವನ್ನಾಗಲಿ ಕೊಲ್ಲಿಕ್ಕಾಗಲ್ಲ. ಒಂದು ಬಾರಿ ಸಿಂಹಾನೇ ಬಂದು ಬಿಟ್ಟಿದಂತೆ ದಾವೀದನ ಒಂದು ಹಿಂಡಲ್ಲಿ ಬಂದು ಒಂದು ಕುರಿಯನ್ನು ಕೊಂಡು ಹೋಗ್ಲಿಕ್ಕೆ ಒಂದು ಸಿಂಹಾನೇ ಬಂದಿದೆ. ಅದನ್ನು ಕೂಡ ಹೊಡೆದಾಕಿದ್ದಾರೆ. ಸಿಂಹವನ್ನು ಕೂಡ ಸಾಯಿಸಿ ಆ ಮರಿಯನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ. ದೇವರ ಆತ್ಮ ಬಾಲ್ಯಪ್ರಾಯದಿಂದ ಕೆಲಸ ಮಾಡ್ತಾ ಇದೆ ದಾವೀದನ ಮೇಲೆ. ಅದಕ್ಕಾಗಿ ಆ ಉಪಕಾರಗಳನ್ನೆಲ್ಲ ನೆನೆಸ್ತಾ ಇದ್ದಾರೆ. ಆ ಕರಡಿಯಿಂದ ಕೂಡ ತಪ್ಪಿಸಿದ್ದಾನೆ, ಆ ಸಿಂಹದಿಂದ ಕೂಡ ತಪ್ಪಿಸಿದ್ದಾನೆ. ಅವನ ವಯಸ್ಸು ಎಷ್ಟು? 16-15 ವಯಸ್ಸು. 15 ವಯಸ್ಸು ಎಷ್ಟು ನಮ್ಮ ಮಹೇಶ್ ಎಷ್ಟು ಇರ್ಬೋದು, ಅವ್ರಿಗಿಂತ ಇನ್ನು ಸಣ್ಣ ಇರ್ಬೋದು. ಸಿಂಹ ಎಲ್ಲಿ, ಮಹೇಶ್ ಎಲ್ಲಿ? ನನಗೆ ಆ ಸಿಂಹ ನೋಡಿದ್ರೆ ಕೆಲವೊಂದು ಸಿಂಹಗಳು ಇಷ್ಟು ದೊಡ್ಡದು ತಲೆ, ಆರಾಮಾಗಿ ಮನುಷ್ಯನ ತಲೆ ಹೋಗ್ಬಿಡ್ತದೆ ಅದರೊಳಗೆ, ಅದರ ಬಾಯಿಗೆ ಮನುಷ್ಯನ ತಲೆನೇ ಹೋಗ್ಬಿಡ್ತದೆ. ಅಷ್ಟು ದೊಡ್ಡದಾಗಿರ್ತದೆ ಗಾತ್ರದಲ್ಲಿದ್ದ ಸಿಂಹ. ಅಂತ ಸಿಂಹವನ್ನು ಕೂಡ ಹೊಡೆದು ಸಾಯಿಸಿದ್ದಾನೆ ಅಂತ ಚಿಕ್ಕ ಪ್ರಾಯದಲ್ಲಿದ್ರೆ ಅದು ಮನುಷ್ಯನ ಕೆಲಸ ಅಲ್ಲ, ಸ್ವಂತ ಶಕ್ತಿಯಿಂದ ಆದದ್ದಲ್ಲ. ದಾವೀದನು ಅದೆಲ್ಲವನ್ನು ನೆನೆಸ್ಕೊಳ್ತಿದ್ದಾನೆ. ಕುರಿಗಳನ್ನು ಕಾಯುತ್ತಿದ್ದಾಗ ದೇವರ ಆತನನ್ನ ಅಭಿಷೇಕ ಮಾಡ್ತಾನೆ. ಸಮೂವೇಲನು ಕೂಡ ಮಾತಾಡ್ತಾನೆ, ಸಮೂವೇಲನೇ ನೀನು ಬಾ, ಇಸ್ರಾಯೇಲರ ಮೇಲೆ ರಾಜನನ್ನಾಗಿ ನಾನು ಅದನ್ನು ಅಭಿಷೇಕ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಈಗ ರಾಜನನ್ನಾಗಿ ಮಾಡಿದಂತ ಸೌಲನು ನನ್ನ ಮಾತಿನ ಪ್ರಕಾರ ನಡೀತಾ ಇಲ್ಲ, ಅದಕ್ಕಾಗಿ ಅವನನ್ನು ತಲೆ ಹಾಕ್ತಾ ಇದ್ದೀನಿ. ಒಬ್ಬರಿದ್ದಾನೆ, ಬಾ, ಬೆತ್ಲೆಹೇಮಿನಲ್ಲಿ ಒಬ್ಬರಿದ್ದಾನೆ, ನೀವು ಹೋಗಿ ಅವನನ್ನು ಅಭಿಷೇಕ ಮಾಡ ಅಂತ ಹೇಳಿ ಸಮೂವೇಲ ಪ್ರವಾದಿಯನ್ನು ಕಳಿಸ್ತಾನೆ. ಸಮೂವೇಲ ಪ್ರವಾದಿ ಹೋಗಿ ಆ ದಾವೀದನ ತಂದೆ ಇರ್ತಾನೆ ಯೆಸ್ಸೈ ಅಂತೇಳಿ, ಆ ಯೆಸ್ಸೈನ ಕರೀತಾನೆ. ಈಗ ಸಮೂವೇಲ ಪ್ರವಾದಿ ಯಾವ್ದಾದ್ರು ಒಂದು ಊರಿಗೆ ಬಂದ್ರೆ ಎಲ್ಲ ಹೆದರ್ಕೊಂಡ್ಬಿಡ್ತಾನೆ. ಆ ದಿನಗಳಲ್ಲಿ ಪ್ರವಾದಿ ಅಂದ್ರೆ ಹೆದರಿಕೆ. ಅಯ್ಯೋ, ದೇವರ ಸೇವಕರು ಬರ್ತಾ ಇದ್ದಾನೆ, ಏನಾಯ್ತು ಏನೋ ನಮ್ಗೆ ಗೊತ್ತಿಲ್ಲ, ಊರಲ್ಲಿ ಯಾರಾದ್ರೂ ತಪ್ಪು ಮಾಡಿದಾರೋ ಪಾಪ ಮಾಡಿದಾರೋ, ಅವ್ರು ಮಾಡಿದಂತ ಪಾಪದಿಂದ ಏನಾದ್ರು ನಷ್ಟ ಆಯ್ತೇನೆ ಅಂತ ಹೇಳಿ ಹೆದರ್ಕೊಳ್ತಾರೆ ಪ್ರವಾದಿ ಬಂದ್ರೆ. ಆದ್ರೆ ಪ್ರಿಯರೇ, ಆ ಬೆತ್ಲೆಹೇಮ್ ಅವ್ರ ಊರು, ದಾವೀದನ ಊರು ಬೆತ್ಲೆಹೇಮ್ಗೆ ಹೋಗ್ತಾರೆ. ಸಮೂವೇಲ ಹೋಗಿ ಆ ದಾವೀದನ ತಂದೆಯನ್ನು ಕರೀತಾನೆ, ಯೆಸ್ಸೈ, ನನ್ನ ಮಕ್ಕಳನ್ನು ಕರ್ಕೊಂಬ ಅಂತ ಹೇಳ್ತಾರೆ. ಒಬ್ಬೊಬ್ಬರನ್ನ ಹೆವಿಯಿಂದ ಹಿಡಿದು ಒಬ್ಬೊಬ್ಬರನ್ನ ಕರ್ಕೊಂಡು ಬರ್ತಾರೆ. 7 ಮಂದಿಯಲ್ಲಿ ಯಾರು ಕೂಡ ದೇವ್ರು ಆರಿಸ್ಕೊಂಡಿಲ್ಲ. ದೇವ್ರು ಹೇಳ್ತಾರೆ, ನಾನು ಆರಿಸ್ಕೊಂಡಿಲ್ಲ, ಇವನನ್ನು ಆರಿಸ್ಕೊಂಡಿಲ್ಲ ಅಂತ ಹೇಳಿ 7 ಮಂದಿ ಬಗ್ಗೆ ಹೇಳ್ತಾರೆ. ಲಾಸ್ಟ್ 8ನೇದವನು
ಎಲ್ಲರಿಲ್ಲ ಈಗ ಮನೇಲಿ ಯಾರಿಲ್ಲ ಅಂತ ಕೇಳುತ್ತಾರೆ. ಒಬ್ಬ ಕಡೆದವನಿದ್ದಾನೆ, ಅವನು ಕುರಿಗಳನ್ನು ಕಾಯುತ್ತಿದ್ದಾನೆ ಅಂತ ಹೇಳುತ್ತಾರೆ. ಎಷ್ಟೇ ದಾವಿದರ ತಂದೆ ಕರ್ಕೊಂಬರ್ರವ್ರಿಗೆ ಅಂತ ಅನ್ಸುತ್ತೆ. ಅವ್ನ ಕೆಲಸ ಯಾರು ಕರ್ಕೊಂಬರ್ತಾನೆ. ಕರ್ಕೊಂಬಂದ ನಂತರ ಅವ್ನು ಚಿಕ್ಕ 16 ವರ್ಷದವ. ಆ 16 ವರ್ಷ ಪ್ರಾಯದಲ್ಲಿ ಅವ್ನು ಕರ್ಕೊಂಡ್ಬರುತ್ತಿರುವಾಗ ದೇವರು ಮಾತಾಡ್ತಾರೆ, ಇವನೇ ನಾನು ಆರಿಸ್ಕೊಂಡೆ, ಇವನನ್ನು ಅಭಿಷೇಕ ಮಾಡಕ್ಕೆ ಹೇಳಿ ದೇವರು ಹೇಳ್ತಾರೆ. ಆ 16ನೇ ವಯಸ್ಸಿನಲ್ಲಿ ದಾವೀದನನ್ನು ಸೌಲಲ್ಲಿ ಅಭಿಷೇಕ ಮಾಡಿ ಇಸ್ರಾಯೇಲ್ ಮೇಲೆ ದೇವರು ನನ್ನನ್ನು ರಾಜನನ್ನಾಗಿ ಆರಿಸಿಕೊಂಡಿದ್ದಾರೆ. ಅವನು ಏನು ಗೊತ್ತಿಲ್ಲ, 16 ವರ್ಷದಲ್ಲಿ ಏನು ಗೊತ್ತಿರ್ತದೆ, ರಾಜ ಅಂದ್ರೆ ಏನು ಗೊತ್ತಿರ್ತದೆ. ಅಂತ ಪ್ರಾಯದಲ್ಲಿ ಅಭಿಷೇಕ ಆಯಿತು. ಅಂದಿನಿಂದ ದೇವರು ಅವನನ್ನ ಬಲವಾಗಿ ರೂಪಿಸಿದ್ದಾರೆ. ಒಳ್ಳೆ ರೂಪ ನೋಡ್ಬೇಕಂದ್ರೆ ಯಾವ ರೀತಿ ರಾಜನಾಗಬೇಕಾದ್ರೆ ಎಂತ ಬುದ್ಧಿ ಬೇಕಾಗ್ತದೆ, ಎಂತ ಜ್ಞಾನ ಬೇಕಾಗ್ತದೆ, ಎಂತ ಯುದ್ಧ ವಿದ್ಯೆಗಳು ಬೇಕಾಗ್ತವೆ, ಯಾವ ರೀತಿ ವಾಕ್ಚಾತುರ್ಯ ಬೇಕಾಗ್ತದೆ, ಯಾವ ರೀತಿ ನ್ಯಾಯ ತೀರಿಸಬೇಕಾಗ್ತದೆ, ಇವೆಲ್ಲ ಬುದ್ಧಿ ಜ್ಞಾನಗಳನ್ನೆಲ್ಲ ದಾವೀದನಿಗೆ ದಿನಗಳ ಮೇಲೆ ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವೆಲ್ಲ ಒಂದೇ ದಿನದಲ್ಲಿ ಆಗಲಿಲ್ಲ. ಅನೇಕ ಕಷ್ಟಗಳು ಬಂದಿದ್ದು, ಅನೇಕ ಶ್ರಮಗಳು ಬಂದಿದ್ದು. ಆ ಕಷ್ಟಗಳಲ್ಲಿ ಶ್ರಮಗಳಲ್ಲಿ ಅನೇಕ ಪಾಠಗಳನ್ನು ಕಲಿತಿದ್ದಾರೆ ದಾವೀದ. 8 ವರ್ಷ ಅವನ ಊರಲ್ಲಿ ಇರಲಂತೆ. 8 ವರ್ಷ ಕಾಡಲ್ಲಿ ಗುಹಗಳಲ್ಲಿ ಬದುಕಿದ್ದಾರೆ. ಆ ಗುಹಗಳಲ್ಲಿ ನೀರು ಹರಿತಿದ್ರೆ ಆ ನೀರು ಕುಡಿದು ಆ ಕಾಡಲ್ಲಿ ಹಣ್ಣುಗಳನ್ನು ತಿಂದು ಬದುಕಿದ್ದಾನೆ. 8 ವರ್ಷ ಊರಲ್ಲಿ ಇಲ್ಲ. ರಾಜನೇ ಶತ್ರುವಾಗಿ ಕೊಳ್ಳಬೇಕಂತ ಪ್ರಯತ್ನ ಮಾಡಿದಾಗ ಮನೆ ಬಿಟ್ಟು ಓಡೋಗಿದ್ದಾರೆ. ಇಂತಹ ಪರಿಸ್ಥಿತಿಗಳನ್ನ ಆತನು ಎದುರುಗೊಂಡಿದ್ದಾನೆ. ಆ ಕಷ್ಟಗಳಲ್ಲಿ, ಆ ಶೋಧನೆಗಳಲ್ಲಿ ಅನೇಕ ಪಾಠಗಳನ್ನು ಕಲಿತಿದ್ದಾರೆ. ಅದೆಲ್ಲ ನೆನೆಸ್ಕೊಳ್ತಿದ್ದಾನೆ ದಾವೀದನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಈಗ ನಾನು ರಾಜನಾಗಿದ್ದೇನೆ ಇಸ್ರಾಯೇಲರಿಗೆ. ಒಂದೊಂದು ಕಾಲದಲ್ಲಿ ನಾನು ಕುರುಬನಾಗಿದ್ದೆ, ಕುರಿಗಳನ್ನು ಕಾಯುತ್ತಾ ಇದ್ದೆ. ಹೊಲದಲ್ಲಿ ನಾನು ಎಷ್ಟೋ ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದೆ. ದೇವರು ನನ್ನನ್ನ ಆ ಕುರಿಗಳನ್ನು ಕಾಯುತ್ತಿದ್ದಂತ ನನ್ನನ್ನು ಕೈ ಹಿಡಿದು ಇಲ್ಲಿ ಮೇಲೆ ತಂದು ಬಿಟ್ಟಿದ್ದಾರೆ. ಇವಾಗ ರಾಜನನ್ನಾಗಿ ಮಾಡಿದ್ದಾರೆ. ರಾಜನು ಒಂದೇ ದಿನದಲ್ಲಿ ರಾಜ ಆಗಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ ತಂದಿದ್ದಾರೆ. ಒಂದೊಂದು ಸ್ಟೆಪ್, ಒಂದೊಂದು ವರ್ಷಕ್ಕೊಂದು, 2 ವರ್ಷಕ್ಕೊಂದು, 3 ವರ್ಷಕ್ಕೊಂದು, ಈ ರೀತಿ ಮೇಲೆ ಎಬ್ಸ್ತಾ ಒಂದು ದಿನ ಸೈನ್ಯಾಧಿಪತಿಯನ್ನಾಗಿ ಮಾಡ್ತಾರೆ. ಸೈನ್ಯಾಧಿಪತಿಯನ್ನಾಗಿ ಮಾಡಿದ ನಂತರ ಒಂದು ದಿನ ಪ್ರಕಟಣೆ ಮಾಡ್ತಾರೆ ದಾವೀದ, ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ, ಯಾರು ಫಿಲಿಸ್ತೀಯರನ್ನು ಸೋಲಿಸ್ತಾರೆ. ಫಿಲಿಸ್ತೀಯರು ಇವರು ವಿರೋಧಿಗಳು, ಇಸ್ರಾಯೇಲರಿಗೆ ಶತ್ರುಗಳು. ಯಾವನು ಹೋಗಿ ಫಿಲಿಸ್ತೀಯರನ್ನು ಓಡಿಸ್ತಾನೋ ಅವನೇ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ಹೇಳುತ್ತಾನೆ. ಆವಾಗ ದಾವೀದನು ಸೈನ್ಯಾಧಿಪತಿ ಆಗಿರ್ತಾನೆ. ದಾವೀದನು ಕೆಲವು ಮಂದಿಯನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಆ ಫಿಲಿಸ್ತೀಯರನ್ನೆಲ್ಲ ಸೋಲಿಸ್ಬಾರ್ದು. ಈ ರೀತಿ ಯುದ್ಧದಲ್ಲಿ ಕೂಡ ಯುದ್ಧ ನೈಪುಣ್ಯವನ್ನು ಕೂಡ ಕಲಿತುಬಿಟ್ಟಿದ್ದಾನೆ. ಲಾಸ್ಟ್ಗೆ ರಾಜನಿಗೆ ಅಲಿನೂ ಆದ, ಆಮೇಲೆ ದೇಶದ ಅಧಿಪತಿ ರಾಜನೂ ಆದ. ಅದೆಲ್ಲ ನೆನೆಸ್ಕೊಳ್ತಿದ್ದಾರೆ ಸ್ನೇಹಿತರೆ. ಯಾವ ರೀತಿ ಆಶೀರ್ವಾದಗಳು ಬಂದಿದ್ದಾವೆ ದಾವೀದನಿಗೆ, ಅದೇ ರೀತಿ ಕಷ್ಟಗಳು ಕೂಡ ಬಂದಿದ್ದಾರೆ. ಒಂದಾನೊಂದು ಸಮಯದಲ್ಲಿ ಮನೆಯಲ್ಲಿದ್ದಂತ ಹೆಂಡತಿ ಕೂಡ ಹೊರ ಕಳಿಸ್ಬಿಡ್ತಾರೆ. ನೀವು ಹೋಗು, ಮನೇಲಿದ್ದರೆ ಸಾಯಿಸಿಬಿಡ್ತಾರೆ, ಮನೇಲಿದ್ರೆ ನಿನ್ನನ್ನು ಸಾಯಿಸಿಬಿಡ್ತಾರೆ, ನಿನ್ನ ಜೊತೆ ನಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳಿ ಕಿಟಕಿ ಒಳಗಿಂದ ಅವರನ್ನು ಪಾರು ಮಾಡಿ ಕಳಿಸ್ಕೊಡ್ತಾರೆ. ಒಂದೊಂದು ಸಮಯದಲ್ಲಿ ತಂದೆ ತಾಯಿಗಳು ಕೂಡ ಅವನನ್ನು ಮನೆಯಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಅಯ್ಯ, ನಿನ್ನನ್ನು ಸೇರಿಸ್ಕೊಂಡ್ರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ, ನೀವು ಬೇರೆ ಬೇರೆ ಕಳಿಸ್ಕೊಡ್ತಾರೆ. ಈ ರೀತಿ ಊರು ಬಿಟ್ಟು ಹೋಗ್ಬೇಕಾಗಿತ್ತು. ಅವನು ಒಂದೊಂದು ಸಮಯದಲ್ಲಿ ಬೇರೊಬ್ಬ ರಾಜರ ಕಡೆ ಹೋಗ್ತಾನೆ. ಬೇರೊಬ್ಬ ದೇಶದ ರಾಜರ ಕಡೆ ಹೋಗಿ ಏನಾದ್ರೂ ಆಶ್ರಯ ಕೊಡ್ತಾನೆ, ಏನು ನನಗೆ ಎಲ್ಲಿ ಆಶ್ರಯ ಸಿಗ್ತಾ ಇಲ್ಲ, ನಮ್ಮ ದೇಶ ಬಿಟ್ಟು ಬರ್ಬೇಕಾಗ್ತಾ ಇದೆ, ರಾಜ ನನ್ನ ಮೇಲೆ ವಿರೋಧಿ ಆಗಿದ್ದಾನೆ, ದೇಶದಲ್ಲಿ ಎಲ್ಲಿದ್ರು ಕೂಡ ನನ್ನನ್ನು ಸಾಯಿಸ್ತಾರೆ ಅಂತ ಹೇಳಿ ಬೇರೆ ದೇಶಕ್ಕೆ ಹೋಗ್ತಾನೆ. ಬೇರೆ ದೇಶಕ್ಕೆ ಹೋಗಿ ರಾಜನ ಆಶ್ರಯ ಪಡೀತಾನೆ. ಅಯ್ಯ, ನನಗೆ ಆಶ್ರಯ ಕೊಡುತ್ತೆ ತಂದು ಕೂಡಲೇ ಆ ರಾಜನಿಗೆ ಆ ದೇಶಸ್ಥರಲ್ಲಿ ಹೇಳುತ್ತಾರೆ, ಇವನು ಸೈನ್ಯಾಧಿಪತಿ, ಬೇರೆ ದೇಶದ ರಾಜ ಸೈನ್ಯಾಧಿಪತಿ, ಇವನು ನಮ್ಮ ದೇಶದ ಗುಟ್ಟುಗಳನ್ನೆಲ್ಲ ತೊಳ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ಹೇಳಿ ಚಾಡಿ ಹೇಳಿಬಿಡ್ತಾರೆ ರಾಜನಿಗೆ. ಇವಾಗ ಪ್ರಾಣ ಸಂಕಟ ಆಗಿಬಿಡ್ತ ಅವನಿಗೆ. ಹುಚ್ಚರ ಹತ್ರ ಆಕ್ಟ್ ಮಾಡ್ತಾನೆ. ಒಬ್ಬ ಹುಚ್ಚರ ಹತ್ರ ಆಕ್ಟ್ ಮಾಡಿ ಆ ಬಾಗಿಲ ಮೇಲೆ, ಗೋಡೆಗಳ ಮೇಲೆ ಈ ರೀತಿ ಕೆರೀತಾ ಇದ್ದಾನೆ. ಹುಚ್ಚರಾಗಿಬಿಡ್ತಾ ಆಕ್ಟ್ ಮಾಡಿದಾರೆ. ಹುಚ್ಚರ್ತಾರೆ, ಇಲ್ಲದ್ರೆ ಸಾಯಿಸಿ ಬಿಡ್ತಾರೆ. ಆವಾಗ ರಾಜ ನಿಮ್ಗೆ ಹುಚ್ಚಿ ಹಿಡಿದ್ರೆ ಕಳಿಸ್ಕೊಡ್ತಾರೆ. ಈ ರೀತಿ ಒಂದಾನೊಂದು ಸಮಯದಲ್ಲಿ ಹುಚ್ಚರ ಹತ್ರ ಆಕ್ಟ್ ಮಾಡಿದ್ದಾರೆ ತನ್ನ ಜೀವ ಉಳಿಸ್ಕೊಳ್ಳುತ್ತೆ. ಬೇರೆ ದಾವೀದನಿಗೆ ಬಂದಿರುವಂತ ಆಶೀರ್ವಾದಗಳು ಎಷ್ಟೋ ಇವೆ, ಆದ್ರೆ ಬಂದಿರುವ ಕಷ್ಟಗಳು ಅವು ಕೂಡ ಅದೇ ರೀತಿ ಬಂದಿದ್ದಾವೆ. ಬೇರೆ ಕಷ್ಟಗಳು ಕೂಡ ಬಂದಿದ್ದಾರೆ. ಒಬ್ಬ ಹುಚ್ಚನ ತರ ಯಾಕೆ ಮಾಡ್ತಾರೆ. ಈ ರೀತಿ ದಾವೀದನ ಕಷ್ಟಗಳು ಒಂದಲ್ಲ ಎರಡಲ್ಲ, ಬಹಳಷ್ಟು ಕಷ್ಟಗಳಿವೆ. ಯುದ್ಧದಲ್ಲಿ ಕೂಡ ಒಂದೊಂದು ಸಮಯದಲ್ಲಿ ಆತನು ದಣಿದು ಹೋಗ್ತಾನೆ. ಯುದ್ಧ ಮಾಡುತ್ತಾ ದಣಿದು ಹೋಗ್ತಾನೆ.
ಕೆಳಗೆ ಬಿದ್ದು ಬಿಡ್ತಾರೆ ಯುದ್ಧದಲ್ಲಿ. ದಾವೀದನು ಫಿಲಿಷ್ಟಿಯರ ಸೈನ್ಯದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಬಂದು ಕೊಡಬೇಕಂತ ಹೇಳಿ ಬಂದ್ಬಿಡ್ತಾರೆ. ದಾವೀದನ ಸೈನಿಕರಲ್ಲಿ ಬಂದು ದಾವೀದನನ್ನು ಬಚಾವ್ ಮಾಡಿ. ಪ್ರಿಯರೇ, ಅನೇಕ ಶೋಧನೆಗಳಲ್ಲಿ ಕಷ್ಟಗಳಲ್ಲಿ ದೇವರನ್ನು ತಪ್ಪಿಸಿದ್ದಾನೆ, ಕಾಪಾಡಿದ್ದಾನೆ. 40 ವರ್ಷ ಆ ಇಸ್ರಾಯೇಲರಿಗೆ ರಾಜನಾಗಿ ಆಳ್ವಿಕೆ ನಡೆಸಿದ್ದಾನೆ. ಹಾಗೆ ದಾವೀದರ ಹೆಸರು ನಿಜವಾಗಿ ಇಸ್ರಾಯೇಲರ ಚರಿತ್ರೆಯಲ್ಲಿ ಅವರು ಫಸ್ಟ್ ನಂಬರ್ ಆಗಿದ್ದಾರೆ. ಎಷ್ಟು ಮಂದಿ ರಾಜರಿದ್ದಾರೋ ಅವರೆಲ್ಲರಿಗೂ ಫಸ್ಟ್ ಬಂದಿದ್ದಾರೆ. ಒಂದು ಚಿಕ್ಕ ಪುಟ್ಟ ತಪ್ಪುಗಳು ಆದರೂ ಕೂಡ ದೇವರನ್ನ ಮೆಚ್ಚಿಕೊಂಡಿದ್ದಾರೆ. ಮನುಷ್ಯರಾಗಿರುವಾಗ ಆಗ್ತವೆ, ದೇವರನ್ನು ಮೆಚ್ಕೊಂಡ್ಬಿಡ್ತಾರೆ. ಎಲ್ಲ ರಾಜರಿಗಿಂತ ಉತ್ತಮವಾದಂಥ ರಾಜ ಅಂತ ಹೇಳಿ ದೇವರೇ ಸಾಕ್ಷಿ ಕೊಟ್ಟಿದ್ದಾರೆ. ನನ್ನ ಹೃದಯಾನುಸಾರಿ ಅಂತ ಹೇಳಿದ್ದಾರೆ ದಾವೀದನ ಮೇಲೆ. ಬದುಕಿರುವಾಗಲ್ಲ, ದಾವೀದನು ಸತ್ತೋಗಿ ಅವನ ಮಕ್ಕಳು ಮೊಮ್ಮಕ್ಕಳು ಕೂಡ ರಾಜ್ಯವನ್ನು ಆಳುತ್ತಿರುವಾಗ ಅವನ ಮಕ್ಕಳ ಮೊಮ್ಮಕ್ಕಳಿಗೆ ಕೂಡ ಹೇಳಿದ್ದಾರೆ, ನಿನ್ನ ಪಿತೃವಾದಂಥ ದಾವೀದನ ತರ ನೀನು ನಡೆದಿಲ್ಲ. ನಿನ್ನ ಪಿತೃವಾಗಿರುವಂಥ ದಾವೀದನು ನನಗೆ ಯಾವ ರೀತಿ ಹೆದರ್ಕೊಂಡು ಭಯಭಕ್ತಿಯನ್ನು ನಡ್ಕೊಂಡಿದ್ದಾನೋ ಆ ರೀತಿ ನೀವು ನಡೆದಿಲ್ಲ ಅಂತ ಹೇಳಿ ಸಾಕ್ಷಿ ಕೊಟ್ಟಿದ್ದಾರೆ ದೇವರು. ಆದ್ದರಿಂದ ಪ್ರಿಯರೇ, ದಾವೀದ ಮಹಾರಾಜನು ನನ್ನ ಮನವೇ ವಿಭವನನ್ನು ಕೊಂಡಾಗ ಅಂತ ಹೇಳಿ ತನ್ನ ಮನಸ್ಸಿಗೆ ಹೇಳಿಕೊಳ್ಳುತ್ತಿದ್ದಾರೆ. ತನ್ನ ಜೀವಮಾನದಲ್ಲಿದ್ದಂಥ ಎಲ್ಲವನ್ನು ನೆನೆಸ್ಕೊಳ್ತಾರೆ. ಈ ರಾತ್ರಿ ಸಮಯದಲ್ಲಿ ನಾನು ಹೇಳಬಯಸುವುದೇನಪ್ಪ ಅಂತ ಹೇಳಿದ್ರೆ, ನಮ್ಮದು 40ನೇ ವಿವಾಹ ವೆಡ್ಡಿಂಗ್ ಆನಿವರ್ಸರಿ, 40ನೇ ದಿವಸ. ನಮ್ಮ ಜೀವನದಲ್ಲಿ ಕೂಡ ಪ್ರಿಯರೇ, ದೇವರು ಆರಿಸಿಕೊಂಡಿದ್ದಾನೆ ಸತ್ಯ. ನಾವಾಗಿ ಆರಿಸಿಕೊಂಡಿದ್ದಲ್ಲ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆಶೀರ್ವಾದಗಳು ಕೂಡ ಬಂದಿದ್ದಾವೆ, ಅದರ ಜೊತೆಯಲ್ಲಿ ಶೋಧನೆಗಳು ಕೂಡ ಬಂದಿದ್ದಾವೆ. ಒಂದಲ್ಲ ಎರಡಲ್ಲ. ನೀವು ತಿಳ್ಕೊಳ್ಬಹುದು, ಪಾಸ್ಟರ್ಗೆ ಏನು ಶೋಧನೆಯಲ್ಲಿ ಬಿಡ್ರಿ, ಆರಾಮಾಗಿದ್ದಾರೆ, ಜಾಬ್ ಮಾಡಿದ್ರು, ಸ್ಯಾಲರಿ ಬಂದಿತ್ತು, ಏನು ತೊಂದರೆ ಇಲ್ಲ, ಒಂದು ಕಡೆ ಸೇವೆ ನಡೀತಾ ಇತ್ತು, ಆರಾಮಾಗಿ ಬಂದಿದ್ದ ಆಮೇಲೆ ಬಂದಾಗ ನೀವು ತಿಳ್ಕೊಳ್ಬೋದು. ಆದರೆ ಬೇರೆ ಕಣ್ಣಿಗೆ ಕಾಣದೇ ಇರುವಂಥ ಸಮಸ್ಯೆಗಳನ್ನು ನಾವು ಎದುರುಗೊಂಡಿದ್ದೇವೆ. ಕೆಲವು ಬಾರಿ ಪ್ರಾಣವನ್ನು ಕೂಡ ಪಣ ಇಡಬೇಕಾಗ್ತದೆ. ಸೇವೆಯಲ್ಲಿ ಪ್ರಾಣವನ್ನು ಕೂಡ ಪಣ ಇಡಬೇಕು ಅಂತ ಪರಿಸ್ಥಿತಿ ನನಗೂ ಬಂತು. ನಾನು ಯಾರು ಹೇಳಿಲ್ಲ, ನನಗೂ ಬಂದಿದೆ. ಆದರೆ ದೇವ್ರ ಮುಂದಿಟ್ಟಿದ್ದೇನೆ, ದೇವ್ರು ಜಯ ಕೊಟ್ಟಿದ್ದಾರೆ. ಪ್ರಿಯರೇ, ಅಂಥ ಶೋಧನೆಗಳು ಸೇವಕರಿಗೆ ಬರ್ತವೆ. ಕೆಲವೊಂದು ತಿಳ್ಕೊಳ್ಬೋದು, ಹಾಗಾದ್ರೆ ಇವರು ಇಷ್ಟೆಲ್ಲ ಭಕ್ತಿಯಲ್ಲಿದ್ರೆ ಫ್ಯಾಮಿಲಿಯಲ್ಲಿ ಇಷ್ಟು ಸಮಸ್ಯೆಗಳು ಯಾಕೆ ಆಗ್ತವೆ, ಕುಟುಂಬದಲ್ಲಿ ಇಂಥ ಸಮಸ್ಯೆ ಯಾಕೆ ಆಗ್ತದೆ ಅಂತ ಹೇಳಿ ನೀವು ನಾನು ಕೇಳ್ಬೋದು. ಪ್ರಿಯರೇ, ಇವೇ ನಮ್ಮನ್ನು ತೊಳೆಯುವಂಥ ದೇವರು ನಮ್ಮನ್ನ ಯಾವ ರೀತಿ ಒಂದು ಸೆಲ್ಫನ್ನು ತೊಳೆಯುತ್ತಾನೋ ಆ ರೀತಿ ನಮ್ಮನ್ನು ತೊಳೆಯುವುದಕ್ಕಾಗಿ ಅಲ್ಲಿ ದೇವರು ನಮ್ಮನ್ನು ಹಿಡಿದು. ನಾನೊಬ್ಬ ಸೇವಕನನ್ನು ಸಾಕ್ಷಿ ಪಡಿಸುತ್ತೇನೆ. ಒಳ್ಳೆ ಸೇವಕರು, ಅವರು 1400 ಚರ್ಚ್ಗಳನ್ನು ಕಟ್ಟಿದ್ದಾರೆ. ಈಗಲೂ ಜೀವಂತವಾಗಿದ್ದಾರೆ. ಹೈದರಾಬಾದ್ನಲ್ಲಿ ಈಗಲೂ ಜೀವಂತವಾಗಿದ್ದಾರೆ. 1400 ಚರ್ಚ್ಗಳನ್ನು ಕಟ್ಟಿದ್ದಾರೆ. ಆ 1400 ಚರ್ಚ್ಗಳಿಗೆ ಅವರ ಅಂಡರ್ನಲ್ಲಿವೆ. ಆ 1400 ಮಂದಿ ಪಾಸ್ಟರ್ಗಳು ಅವರ ಅಂಡರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅವರು ಯೌವನ ಪ್ರಾಯದಲ್ಲಿದ್ದಾಗ ದೇವರು ಅವ್ರ ಕೂಡ ಮಾತಾಡ್ತಾ ಇದ್ರು. ಈಗಲೂ ಕೂಡ ಮಾತಾಡ್ತಾರೆ. ಯೌವನ ಪ್ರಾಯದಲ್ಲಿದ್ದಾಗ ಮಾತಾಡ್ತಾ ಇದ್ರು. ಅವ್ರು ಮದುವೆ ಮಾಡ್ಕೊಳ್ಬೇಕಂತ ಹೇಳಿ ಒಂದು ಭಕ್ತಿವಂತಿಕೆ ಅಂತ ಒಂದು ಕಣ್ಣಿಕೆಗೆ ಪ್ರಾರ್ಥನೆ ಮಾಡ್ತಿದ್ರು. ದೇವರೇ ನಮಗೆ ಭಕ್ತಿವಂತಿಕೆ ಆಗಿರ್ತಾ ಒಬ್ಬ ಕಣ್ಣಿಕೆ ಕೊಡಪ್ಪ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ತೋರಿಸ್ಕೊಡ್ತಿದ್ದಾರೆ, ಇಂಥ ಊರಲ್ಲಿ ಇಂಥ ಅಡ್ರೆಸ್ ಕೊಟ್ಟಿದ್ದಾರೆ, ಆ ಮನೆಯಲ್ಲಿ ಇಂಥ ಹುಡುಗಿ ಇದೆ, ಅವ್ರನ್ನ ಮದುವೆ ಮಾಡ್ಕೊ ಅಂತ ಹೇಳಿ ದೇವ್ರು ಹೇಳ್ತಾರೆ. ಅವ್ನಿಗೆ ಸಂತೋಷ ಆಯ್ತು. ನನಗೆ ದೇವರು ಹೇಳಿದ್ದಾನೆ, ನಾನು ದೇವ್ರ ಚಿತ್ತಕ್ಕೆ ವಿರೋಧವಾಗಿ ಹೋಗ್ತಾ ಇಲ್ಲ, ದೇವ್ರ ಮಾತಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ ದೇವರು ಹೇಳಿದ ಪ್ರಕಾರ ಹೋಗಿ ಮದುವೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಕ್ಕಳಾಗಿದೆ, 2 ಮಕ್ಕಳಾಗಿದ್ದಾರೆ. ಮಕ್ಕಳಾದ ನಂತರ ಆ ಹೆಂಡತಿ ಮಕ್ಕಳನ್ನು ತೆಗೆದುಕೊಂಡು ಅವ್ರು ನನಗೆ ಹೋಗ್ಬಿಟ್ಟ. ಆಮೇಲೆ ಬರಲೇ ಇಲ್ಲ, ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಕೋರ್ಟ್, ಡೈವರ್ಸ್ ಬೇಕು. ಇವ್ರು ಬಯಸಿಲ್ಲ, ಹೆಂಡತಿ ಬಯಸಿಲ್ಲ, ನನಗೆ ಡಿವೋರ್ಸ್ ಬೇಕು, ಮಕ್ಕಳನ್ನು 2 ಮಕ್ಕಳು ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ದೇವರಿಗೆ ಬೇಡಿದ್ದಾರೆ, ದೇವರೇ ನೀವು ಹೇಳಿದ ಪ್ರಕಾರ ನಾನು ಹೋಗಿದ್ದೇನೆ, ನೀವು ಮಾಡ್ಕೊಂತ ಪಕ್ಕ ನಾನು ಮಾಡಿಕೊಂಡಿದ್ದೇನೆ, ಮತ್ತೆ ಹಿಂಗೆ ಆಗ್ತಾಯಿತು ಅಂತ ಹೇಳಿ ಕೇಳಿದ ಕೂಡಲೇ ಆವಾಗ ದೇವರು ಅಂದಿದ್ದಾರೆ, ನಾನು ಮದುವೆ ಮಾಡ್ಕೊ ಅಂತ ಹೇಳಿದ್ದೀನಿ ಸತ್ಯ, ನನ್ನ ಹೆಂಡತಿ ಬಿಟ್ಟು ಹೋಗುದಿಲ್ಲ ಅಂತ ನಾನು ಹೇಳಿದ್ದೀನಿ. ನನ್ನ ಹೆಂಡತಿ ಬಿಟ್ಟು ಹೋಗುದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೆ. ಮತ್ತೆ ಬಿಟ್ಟು ಹೋಗೋದು ನಮ್ಗೆ ಗೊತ್ತಿದ್ರೆ ಮತ್ತೆ ಯಾಕೆ ಮದುವೆ ಮಾಡ್ಕೊಂತ ಅಂತ ಹೇಳಿದ್ಯಾ ಕೇಳಿದ್ದಾರೆ. ಆವಾಗ ದೇವರೇನಂದ್ರೆ ಗೊತ್ತಾ, ನಿನ್ನ ಜೀವನಕ್ಕೆ ನಾನು ಯಜಮಾನಿಯೋ ನೀನು ಯಜಮಾನಿ. ನಿನ್ನ ಜೀವನಕ್ಕೆ ನಾನು ಯಜಮಾನಿನಾ ನೀನು ಯಜಮಾನಿ? ಯಾವುದು ಬಯಸ್ತೀಯ? ನೀನೇ ನಿನ್ನ ಜೀವನಕ್ಕೆ ಯಜಮಾನಿ ಆಗುತ್ತಾರೆ ಮಾಡ್ಕೋ, ನನ್ನನ್ನು ತೆಗೆದುಬಿಡು, ನಾನು ನನ್ನ ಜೀವನಕ್ಕೆ ಯಜಮಾನಿ ಆಗಿರೋದಿಲ್ಲ.
ನೀನೇ ನಿನ್ನ ಜೀವನಕ್ಕೆ ಯಜಮಾನಿ ಆಗಿರ್ಕೊಂಡು ನಿನ್ನ ಇಷ್ಟ ಬಂದಾಗ ಮಾಡು. ನಾನು ಯಜಮಾನಿ ಆಗಿರ್ಬೇಕಾದ್ರೆ ನಾನು ಹೇಳಿದ್ದನ್ನೇ ನೀನು ಮಾಡು ಅಂತ ಹೇಳಿದ್ರಲ್ಲೇ, ಸ್ವಾಮಿ ನೀನೇ ಯಜಮಾನಿ, ನನ್ನ ಮಾತಿನಿಂದ ನಾನು ನಡೆಸಬೇಕಾಗುತ್ತೆ. ಆಕೆ ಬೇಡಿದ ಪ್ರಕಾರ ನಡೆಸ್ಬಿಡ್ತೀನಿ. ಈಗ ಹೇಳುತ್ತಾನೆ, ಸಾವಿರಾರು ಮಂದಿ ನನ್ನ ಕೈಯಿಂದ ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದಾರೆ, ಸಾವಿರಾರು ಮಂದಿ ಯೇಸುಸ್ವಾಮಿ ನಂಬಿದ್ದಾರೆ, ಆದರೆ ನನ್ನ ಮಗ ನಾಸ್ತಿಕನಾಗಿದ್ದಾರೆ. ಅವರು ಸಾಕ್ಷಿ ಕೊಡ್ತಾರೆ, ಸಾವಿರಾರು ಮಂದಿಗೆ ನಾನು ದೀಕ್ಷಾಸ್ಥಾನ ಕೊಟ್ಟಿದ್ದೆ, ಸಾವಿರಾರು ಮಂದಿ ಯೇಸುಸ್ವಾಮಿ ನನ್ನ ಮುಖಾಂತರವಾಗಿ ಯೇಸುಸ್ವಾಮಿ ಬಳಿಗೆ ಬಂದಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ನನ್ನ ಮಗ ನಾಸ್ತಿಕನಾಗಿದ್ದಾರೆ. ಎಷ್ಟು ದುಃಖ ಆಗ್ತಿರುತ್ತೆ. ಇದು ಹೊರಗಿನ ಜನಕ್ಕೆ ಆಗುದಿಲ್ಲ, ಅವರ ಅಂತರಂಗದಲ್ಲಿ ಎಷ್ಟು ದುಃಖ ಆಗ್ತದೆ. ಸರಿ, ಅದಾಯ್ತು. ಎರಡನೇ ಬಾರಿ ಮತ್ತು ಇನ್ನೊಂದು ಒಬ್ಬರನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ದೇವರು ಹೇಳ್ತಾರೆ, ಸ್ವಾಮಿ ಮತ್ತು ನನಗೆಲ್ಲ ಕಷ್ಟ ಆಗ್ತಾ ಇದೆ, ಊಟಕ್ಕೆ ಕಷ್ಟ ಆಗ್ತಾ ಇದೆ, ಎಲ್ಲದಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರು. ಎರಡು ಮದುವೆ ಮಾಡ್ಕೊಂತ ಹೇಳ್ತಾರೆ. ಮತ್ತು ಆ ಹುಡುಗಿಯನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಆಯ್ತು, ದೇವ್ರ ಚಿತ್ತ ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. 1-2 ವರ್ಷ ಇದ್ರಂತ ಅವಳು ಹೋಗ್ಬಿಟ್ಟಿದ್ದಾರೆ, ಅವರು ಕೂಡ ಹೋಗ್ಬಿಟ್ಟಿದ್ದಾರೆ. ದೇವರು ಕೇಳ್ತಾರೆ, ದೇವರ ಇವರು ಹೋಗಿದ್ದಾರೆ ಅಂತ ಹೇಳಿದ್ರೆ, ಇದರಿಂದ ನೀವು ಅನೇಕ ಪಾಠಗಳನ್ನು ಕಲಿಸಬೇಕಾಗುತ್ತೆ. ಮೊದಲನೇ ಹೆಂಡತಿಯಿಂದ ಕೆಲವು ಪಾಠಗಳನ್ನು ಕಲಿತಿದ್ಯಾ, ಎರಡನೇ ಹೆಂಡತಿಯಿಂದ ಇನ್ನೂ ಕೆಲವು ಪಾಠಗಳನ್ನು ಕಲಿತಾಯಿದ್ಯಾ. ನನ್ನ ಜೀವನದಲ್ಲಿ ಒಂದೊಂದು ಸಮಸ್ಯೆ ಬಂದಾಗ ಒಂದೊಂದು ಪಾಠ ನೀವು ಕಲಿತೀಯ ಅಂತ ಹೇಳ್ತಾರೆ. ಕ್ರಿಸ್ತನಿಗೆ ದೇವರ ಸೇವಕರು ಖಂಡಗಳ ಮೇಲೆ ನಡಿಬೇಕಾಗುತ್ತೆ. ಬೇರೆಯವ್ರಿಗೆ ಹೇಳ್ಕೊಳ್ಳಿಕ್ಕೂ ಕೂಡ ಆಗುದಿಲ್ಲ. ಬೇರೆಯವ್ರಿಗೆ ನಮಗಿಂತ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅಂತ ಸಮಸ್ಯೆಗಳು ಬರ್ತದೆ. ಅದಕ್ಕಾಗಿ ನಿಜವಾಗಿ ದಾವೀದನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದಿದ್ದವು. ಆತನು ಕೂಡ ದೇವರ ಸೇವಕನೇ. ದಾವೀದನು ಪ್ರವಾದಿ ಅಂತ ಬಂದಿದ್ರಿ. ದಾವೀದನು ಪ್ರವಾದಿ. ನನ್ನ ದೇವರೇ ನನ್ನ ಯಾಕೆ ಕೈ ಬಿಟ್ಟಿದೆ ಅಂತ ಹೇಳಿ ಬರೆದಿದ್ದು ದಾವೀದನೇ. ಹೋತ್ರ ವಚನವನ್ನ 22ನೇ ಕೀರ್ತನೆ ನೋಡ್ರಿ, ದಾವೀದನೇ ಅದನ್ನು ಬರೆದಿದ್ದು. ಆತನ ಪ್ರವಾದಿ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತ ಹೇಳಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಕ್ರಿಸ್ತನ ಭೂಮಿ ಮೇಲೆ ಬಂದಾಗ ಹೇಳುತ್ತಾನೆ ಅಂತ ಹೇಳಿ ಆತನು ಬರೆದಿಟ್ಟಿದ ಪ್ರವಾದ. 22ನೇ ಅಧ್ಯಾಯ 1ನೇ ವಚನ ಹೋದ್ರೆ, ಮೇಲೆ ಹೋದ್ರೆ ಆ 22ನೇ ಅಧ್ಯಾಯ 1ನೇ ವಚನ ಮೇಲೆ ದೊಡ್ಡ ಅಕ್ಷರಗಳು ಬರೆದಿದೆ ನೋಡಿ. ದಾವೀದನ ಕೀರ್ತನೆ, ದಾವೀದನ ಬರ್ತಿದ್ದರು. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತ ಹೇಳಿ ಕ್ರಿಸ್ತನು ಬಂದಾಗ, ಭೂಮಿ ಮೇಲೆ ಬಂದಾಗ ಈ ವಾಕ್ಯವನ್ನು ಹೇಳುತ್ತಾನೆ ಅಂತ ಹೇಳಿ ದಾವೀದನು ಬರ್ತಿದ್ದಾರೆ. ಅನೇಕ ಮಂದಿ ಪ್ರವಾದಿಗಳು ಕ್ರಿಸ್ತನ ಬಗ್ಗೆ ಬಂದಿದ್ದಾರೆ. ಆ ಕ್ರಿಸ್ತನು ಬಂದಾಗ ಈ ರೀತಿ ಹೇಳುತ್ತಾನೆ, ಕ್ರಿಸ್ತನು ಬಂದಾಗ ಈ ರೀತಿ ಮಾಡುತ್ತಾನೆ, ಕ್ರಿಸ್ತನು ಬಂದಾಗ ಈ ರೀತಿ ಸಾಯುತ್ತಾನೆ, ಕ್ರಿಸ್ತನು ಬಂದಾಗ ಈ ರೀತಿ ಒಡೆಯಲ್ಪಡ್ತಾನೆ, ಕೊಲ್ಲಲ್ಪಡ್ತಾನೆ ಅಂತ ಹೇಳಿ ಅನೇಕ ಮಂದಿ ಪ್ರವಾದಿಗಳು ಬರ್ತಿದ್ದಾರೆ. ದಾವೀದನು ಕೂಡ ಇಷ್ಟು ಪ್ರವಾದನೆಗಳು ಯೇಸು ಕ್ರಿಸ್ತನ ಬಗ್ಗೆ ಬರ್ತಿದ್ದಾರೆ. ಆದ್ದರಿಂದ ಕ್ರಿಸ್ತನ ಪ್ರಿಯರೇ, ಅವನ ಭಕ್ತನು ದೈವ ಸೇವಕರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ, ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದು ಸಮಯದಲ್ಲಿ ದಿನಕರನ್ ಅಂತ ಹೇಳಿ ನಿಮಗೆಲ್ಲರೂ ಗೊತ್ತಿರ್ತದೆ. ನಮ್ಮ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿದ್ದಂಥ ದೈವ ಸೇವಕರು ಸ್ವಂತ ಮಗಳನ್ನೇ ಕಳ್ಕೊಂಡ್ಬಿಡ್ತಾರೆ. ಸ್ವಂತ ಮಗಳು 16-17 ವಯಸ್ಸಿನ ಮಗಳನ್ನ ಆಕ್ಸಿಡೆಂಟಲ್ಲಿ ಕಳ್ಕೊಂಡಿರ್ತಾರೆ. ಜನ ಕೇಳಿದ್ದಾರೆ, ಎಷ್ಟೋ ಮಂದಿ ಪ್ರಾರ್ಥನೆ ಮಾಡಿದೆ, ಎಷ್ಟೋ ಮಂದಿ ನಿನ್ನಿಂದ ಉಪಕಾರ ಆಗಿದೆ, ಎಷ್ಟೋ ಮಂದಿ ರೋಗಗಳು ಕಾಯಿಲೆಗಳು ಗುಣ ಆಗಿದ್ದಾರೆ, ಕೊಷ್ಠರೋಗಗಳು ಗುಣ ಆಗಿದ್ದಾರೆ, ಕೊಂಡ್ರೆ ಕಾಲು ಬಂದಿದ್ದಾವೆ, ಕೊರಡರು ಕಣ್ಣು ಬಂದಿದ್ದಾವೆ, ಮತ್ತು ನಿನ್ನ ಮಗಳಿಗೆ ಯಾಕೆ ಹೀಗಾಯ್ತು ಅಂತ ಹೇಳಿ ಎಷ್ಟೋ ಮಂದಿ ಅವಹೇಳನ ಕೂಡ ಮಾಡಿದ್ದಾರೆ. ಸೇವಕರ ಜೀವನದಲ್ಲಿ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ ಅಂತ ಸಮಸ್ಯೆಗಳು ಬರ್ತದೆ. ನಮ್ಮ ಜೀವನದಲ್ಲಿ ಕೂಡ ಬೇರೆ. ಈಗ ನಾನು ದೇವರ ಸೇವೆ ಮಾಡುತ್ತಾ 38ನೇ ವರ್ಷ ನಡೀತಾ ಇದೆ ದೇವರ ಸೇವೆ. ನಿಜವಾಗಿ ಕೆಲವು ಬಾರಿ ದೇವ್ರ ಮುಂದೆ ಹತ್ತಿದ್ದೀನಿ ನಾನು. ದೇವ್ರ ಮುಂದೆ ಹತ್ತು ಪ್ರಾರ್ಥನೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಕೇಳಿಕೊಳ್ಳೆ ಒಂದು ದಿನದಲ್ಲಿ ದೇವರು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅಂತ ಹೇಳಿದ್ರೆ, ಯೋಸೇಫನ ಜೀವನ ನಿನ್ನ ಜೀವನ ಒಂದೇ ಆಗ್ತದೆ. ಆದಿ ಕಾರಣದಲ್ಲಿ ಯೋಸೇಫ ಯಾವ ರೀತಿ ಒಡ ಹುಟ್ಟಿದವರು ಒಡೆದು ಬಾವಿಗಳಿಗೆ ಹಾಕಿ ಆಮೇಲೆ ಮಾರಿದ್ದಾರೆ, ಆಮೇಲೆ ಬೇರೆ ದೇಶಕ್ಕೆ ಮಾರ್ಕು ಬಿಟ್ಟಿದ್ದಾರೆ, ಆ ಬೇರೆ ದೇಶದಲ್ಲಿ ಕೂಡ ಅಪವಾದಗಳನ್ನು ಹಾಕಿ ಜೈಲಿಗೆ ಹಾಕಿದ್ದಾರೆ. ಲಾಸ್ಟ್ಗೆ ಅವನನ್ನ ಅಧಿಪತಿಯನ್ನಾಗಿ ಮಾಡಿಬಿಡ್ತಾರೆ, ಐಗುಪ್ತ ದೇಶಕ್ಕೆ ಗವರ್ನರ್ ಆಗಿಬಿಡ್ತಾರೆ.
ಈ ರೀತಿ ದೇವರು ಮಾತಾಡ್ತಾರೆ. ದೇವರು ಯಾಕೆ ಈ ರೀತಿ ನಮ್ಗೆ ಯಾಕೆ ಅನ್ಯಾಯ ಆಗ್ತಾ ಇದೆ, ನಮ್ಗೆ ಯಾಕೆ ಮೋಸ ಆಗ್ತಾ ಇದೆ, ನಾವ್ಯಾರಿಗೂ ಮೋಸ ಮಾಡಿಲ್ಲ, ನಾವ್ಯಾರಿಗೂ ಅನ್ಯಾಯ ಮಾಡಿಲ್ಲ, ಇವ್ರ್ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಅವ್ರ್ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಇವ್ರ್ಯಾಕೆ ಹಿಂಗೆ ಮಾಡ್ತಿದ್ದಾರೆ, ನಾವು ಅವ್ರಿಗೆ ಏನು ತೊಂದರೆ ಕೊಟ್ಟಿಲ್ಲ ಸ್ವಾಮಿ, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದೇವರು ಅಂದಿದ್ದಾರೆ, ಯೋಸೇಫನ ಜೀವನ ನಿನ್ನ ಜೀವನ ದೇಶಿದ್ದೀರಿ. ಆ ರೀತಿ 38 ವರ್ಷಗಳಿಂದ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಆಶೀರ್ವಾದಕ್ಕೂ ಒಂದು ಕಡೆಯಿಂದ ಆಶೀರ್ವಾದ ಬರ್ತಾ ಇದೆ, ಒಂದು ಕಡೆಯಿಂದ ಶೋಧನೆಗೂ ಬರ್ತಾ ಇದೆ. ಒಂದು ಕಡೆ ಶೋಧನೆ, ಒಂದು ಕಡೆ ಆಶೀರ್ವಾದ, ಶೋಧನೆ ಆಶೀರ್ವಾದ, ಈ ರೀತಿ ಒಂದೊಂದು ಸ್ಟೆಪ್ ಮೇಲೆ ತರ್ತಾ ಇರ್ತೀರಿ. ದೇವರನ್ನ ಸ್ತೋತ್ರ. ಈ ದಿನದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಒಂದು ಮನೆ ಕೊಟ್ಟಿದ್ದಾನೆ, ಒಂದು ಕಾರು ಕೊಟ್ಟಿದ್ದಾನೆ, 2 ಬೈಕ್ ಕೊಟ್ಟಿದ್ದಾನೆ, 3 ಮಂದಿ ಮಕ್ಕಳು, 4 ಮಂದಿ ಮೊಮ್ಮಕ್ಕಳು, ಎಲ್ಲರ ಮದುವೆ ಆಗಿದೆ, ಚೆನ್ನಾಗಿದೆ. ಅದರ ಜೊತೆ ಸಮಸ್ಯೆಗಳು ಕೂಡ ಇದೆ. ದೇವರು ಒಂದೊಂದೊಂದು ಪರಿಷ್ಕಾರ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತು 40 ವರ್ಷಗಳಲ್ಲಿ ಪ್ರಿಯರೇ, ನಮ್ಮ ವೈವಾಹಿಕ ಜೀವನ ಸೇವೆಯಲ್ಲಿರುವುದರಿಂದ ನಾವು ಹೆಚ್ಚಾಗಿ ಲೋಕಾನುಸಾರವಾದಂಥ ಮಾರ್ಗಗಳು ಹೋಗಲಿಲ್ಲ. ನಾವು ಈಗಾಗಲೇ ಹೇಳ್ತೀನಿ, 40 ವರ್ಷಗಳಲ್ಲಿ ಯಾವಾಗಲೂ ಕೂಡ ನಾವು ನಮ್ಮ ವೆಡ್ಡಿಂಗ್ ಡೇ ಆಚರಣೆ ಮಾಡಿಲ್ಲ. ನಾವು ಸೇವೆಯಲ್ಲಿ ಹೆಚ್ಚು ಗಮನ ಕೊಡ್ತಿದ್ದೇವೆ. ನಮ್ಮ ಮಕ್ಕಳನ್ನು ಕೂಡ ನಾವು ಜಾಸ್ತಿ ಅವರ ವಿದ್ಯಾಭ್ಯಾಸ ವಿಷಯದಲ್ಲಿ ಆಗಲಿ ಹೆಚ್ಚಾಗಿ ಗಮನ ಕೊಟ್ಟಿಲ್ಲ. ಸೇವೆಯಲ್ಲೇ ಡ್ಯೂಟಿ 8 ತಾಸು ಡ್ಯೂಟಿ ಬಿಟ್ಟು ಸೇವೆ, ಈ ರೀತಿ ಆಗ್ತದೆ. ಈ 40 ವರ್ಷಗಳು ಕೂಡ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ಮತ್ತು ಈ ದಿನದವರೆಗೂ ಕೂಡ ನಮ್ಮ ವೈವಾಹಿಕ ಜೀವನದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಕೆಲವೊಂದು ದುಷ್ಟ ವ್ಯಕ್ತಿಗಳು ಕಾಕಮಂತ್ರಗಳು ಮಾಡಿದ್ದಾರೆ, ನಮಗೆ ಎಷ್ಟು ಕೇಳು ಮಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ಕೂಡ ಒಬ್ಬರಿಗೊಬ್ಬರಿಗೆ ಆಗಲಾರ್ದಾಗ ಮಾಡಿಬಿಟ್ಟಿದ್ದಾರೆ, ಮಂತ್ರ ಪ್ರಭಾವ ಮಾಡಿದ್ದಾರೆ. ಆದರೆ ದೇವರು ಉಳಿಸಿದ್ದಾರೆ. ಈ ದಿನದವರೆಗೂ ಕೂಡ ದೇವರು ಕಾಪಾಡಿದ್ದಾರೆ, ಉಳಿಸಿದ್ದಾರೆ. ಅದಕ್ಕಾಗಿ ನಮ್ಮ ದೇವರಿಗೆ ವಂದನೆ ಸಲ್ಲಿಸ್ತೇನೆ.